ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಈ ದೇಶ ಕಂಡಂತಹ ಅತ್ಯುತ್ತಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಡೀ ಪ್ರಪಂಚದಲ್ಲೇ ನಂಬರ್ 1 ಲೀಡರ್ ಯಾರು ಅಂದ್ರೆ ನರೇಂದ್ರ ಮೋದಿ. ಹಾಗೂ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ರೇಟಿಂಗ್ಗಳು ಹೊಂದಿರುವಂತಹ ಪೊಲಿಟಿಷಿಯನ್ ಯಾರು ಅಂದ್ರು ನರೇಂದ್ರ ಮೋದಿ. ಸುಮಾರು 76% ರೇಟಿಂಗ್ ಅನ್ನ ಹೊಂದಿದ್ದಾರೆ. ಇಷ್ಟೆಲ್ಲ ಹೆಸರು ಮಾಡಿರುವಂತಹ ಮೋದಿ ಜೀವನ ಚರಿತ್ರೆ ನಿಮ್ಗೆ ಗೊತ್ತಾ? ನೋಡೋಣ. ದಿ ರಿಯಲ್ ಸ್ಟೋರಿ ಆಫ್ ನರೇಂದ್ರ ಮೋದಿ ಜಿ. ನಿಮಗೂ ನಮಗೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು 17ನೇ ತಾರೀಕು ಸೆಪ್ಟೆಂಬರ್ 1950ರಲ್ಲಿ ಜನಿಸ್ತಾರೆ. ಹಾಗೂ ನರೇಂದ್ರ ಮೋದಿ ಅವರು ಹುಟ್ಟಿದ್ದು ಗುಜರಾತಿನ ಮೆಹನಾನ್ ಜಿಲ್ಲೆಯ ಹಾಗೂ ಸಣ್ಣ ಪಟ್ಟಣದ ವಾಡ್ ನಗರದಲ್ಲಿ ಇವರು ಜನಿಸ್ತಾರೆ. ಹಾಗೂ ಇವರ ತಾಯಿ ಹೆಸರು ಮೀರಾಬಾಯಿ ಹಾಗೂ ಇವರ ತಂದೆ ಹೆಸರು ದಾಮೋದರ್ ದಾಸ್ ಮೋದಿ. ಇವರ ತಾಯಿ ಬೇರೆಯವರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಹಾಗೂ ಇವರ ತಂದೆ ಸಾಮಾನ್ಯರಾಗಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅನ್ನ ಮಾಡ್ತಾ ಇರ್ತಾರೆ. ಈಗ ಇವರ ಜೀವನ ಸಾಗ್ತಾ ಇರುತ್ತೆ. ಪಾಕಿಸ್ತಾನ ಹಾಗೂ ಭಾರತದ ಯುದ್ಧ ನಡೀತಾ ಇರುತ್ತೆ 1965ರಲ್ಲಿ. ಆ ಟೈಮ್ ನಲ್ಲಿ ವಾಡ್ ನಗರದಲ್ಲಿ ಇದ್ದಂತ ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾ ಕೊಟ್ಕೊಂಡು ಮೋದಿ ಅವರು ಸಹಾಯ ಮಾಡ್ತಾ ಇದ್ರಂತೆ. ಹಾಗೂ ಮೋದಿ ಅವರಿಗೆ ಇನ್ನೊಂದು ಕನಸು ಇತ್ತಂತೆ, ಸೇನೆಗೆ ಸೇರುವ ಒಂದು ಕನಸು ಇತ್ತಂತೆ. ಆದರೆ ಮನೆಯವರು ಒಪ್ಪದ ಕಾರಣ ಮೋದಿ ಅವರು ಸೇನೆಗೆ ಸೇರಲಿಲ್ಲ. 1968ರಲ್ಲಿ ನರೇಂದ್ರ ಮೋದಿ ಅವರು SLC ನಂತರ ಮನೆಯನ್ನ ಬಿಡ್ತಾರೆ. ರಾಜ್ಪೇಟೆ ರಾಮ್ ಆಶ್ರಮದಲ್ಲಿ ಇವರು ಆಶ್ರಯನ ಪಡಿತಾರೆ. ಹಾಗೂ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಸಹಿತ ಇವರು ಕೆಲ ಕಾಲ ಇದ್ದರು. ಆದ ನಂತರ 1970ರಲ್ಲಿ ಮನೆಗೆ ಮತ್ತೆ ಹಿಂತಿರುಗಿ ಬರ್ತಾರೆ. ಸುಮಾರು 15 ದಿನಗಳ ಕಾಲ ಮನೆಯಲ್ಲಿ ಇರ್ತಾರೆ. ಆದ್ರೂ ಮನೆಯಲ್ಲಿ ಅವ್ರಿಗೆ ಏನೋ ಒಂದು ರೀತಿ ಮನಶಾಂತಿ ಇರ್ಲಿಲ್ವಂತೆ. ಅವರ ಮನಸ್ಥಿತಿಗೆ ನಾನು ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಕುರಿತಾ ಇತ್ತಂತೆ. ಆದ್ರೆ ಏನ್ ಸಾಧನೆ ಮಾಡ್ತೀನಿ ಅನ್ನೋದು ಮೋದಿ ಅವರಿಗೆ ಗೊತ್ತಿರಲಿಲ್ಲ. ಅದೆಲ್ಲ ಆದ ಮೇಲೆ ಅಹಮದಾಬಾದ್ ನಲ್ಲಿ ಇರುವಂತಹ RSSಗೆ ಮೋದಿ ಅವರು ಸೇರ್ಕೊಡ್ತಾರೆ. ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಕೇಳಿಸ್ಕೊಳ್ಳಿ. ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಮೋದಿ ಅವರು RSS ನಲ್ಲಿ ಕಸ ಗುಡಿಸ್ತಾ ಇದ್ರಂತೆ. ಅಲ್ಲಿರುವಂತ ಹಿರಿಯರಿಗೆ ಚಹಾ ತಂದು ಕೊಡ್ತಾ ಇದ್ರಂತೆ. ಅಲ್ಲಿರುವಂತ ಹಿರಿಯರ ಬಟ್ಟೆಯನ್ನು ಒಗಿತಾ ಇದ್ರಂತೆ. ಈ ರೀತಿಯಲ್ಲೇ ಸಾಕಷ್ಟು ಕೆಲಸಗಳನ್ನ ಮೋದಿ ಅವರು ಮಾಡ್ತಾ ಇದ್ರು. ಆ ನಂತರ 1971ರಲ್ಲಿ ಪೂರ್ಣ ಕಚೇರಿಯ ಅಂಚೆ ಕಾರ್ಯವನ್ನ ನರೇಂದ್ರ ಮೋದಿ ಅವರು ನಿರ್ವಹಿಸಿಕೊಂಡು ಬರ್ತಾ ಇರ್ತಾರೆ. ಇದೆಲ್ಲ ಆದ ಮೇಲೆ 1971ರಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುತ್ತೆ. ಆ ಟೈಮ್ ಗುಜರಾತಿನ ನವನಿರ್ಮಾಣ ಎಂಬ ಒಂದು ಪ್ರತಿಭಟನೆಯಾಗಿ ಹೋರಾಟದಲ್ಲಿ ಸಕ್ರಿಯ ಕಾರ್ಯವನ್ನ ಹೊಂದಿಸ್ಕೊಂಡಿರ್ತಾರಂತೆ ನರೇಂದ್ರ ಮೋದಿ ಅವರು. ಇದೆಲ್ಲ ಆದ ನಂತರ ನಮಗೂ ನಿಮ್ಗೂ ಗೊತ್ತಿರುವಂತ ವಿಚಾರವೇ 1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಹೋರಿರ್ತಾರೆ. दूरगामी बदलाव की शुरुआत की और लोकतंत्र के मूल्यों की अहमियत भी दिखाई. ಆ ಟೈಮ್ ನಲ್ಲಿ ನರೇಂದ್ರ ಮೋದಿ ಅವರು ಸಿಖ್ ಸರ್ದಾರ ಈ ರೀತಿ ಹಲವಾರು ಒಂದು ವೇಷಧಾರೆಯನ್ನ ಹಾಕೊಂಡು ಪೊಲೀಸ್ ಅವರ ಕಣ್ಣಿಗೆ ಅದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರಂತೆ. ಅದರ ಬಗ್ಗೆ ವರದಿಗಳನ್ನ ಸಲ್ಲಿಸ್ತಾ ಇದ್ರಂತೆ. ಅದ್ರ ಬಗ್ಗೆ ಪ್ರಿಂಟ್ ಹಾಕಿಸ್ತಾ ಇದ್ರಂತೆ. ಅದನ್ನೆಲ್ಲ ತುಂಬಾ ಹಲವಾರು ಊರುಗಳಲ್ಲಿ ಹಂಚುತ್ತಾ ಇದ್ರಂತೆ. ಇದೆಲ್ಲ ಅಧಿಕಾರಕ್ಕೆ ಬರುತ್ತೆ. ಆ ಟೈಮ್ ನಲ್ಲಿ ಆದ ನಂತರ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಸರ್ಕಾರ ಅವರು ತೆಗಿತಾರೆ. ಅದೆಲ್ಲ ಆದ್ಮೇಲೆ ಸ್ವತಃ ಇಂದಿರಾ ಗಾಂಧಿಯವರು ಸೋತೊಯ್ತಾರೆ. ಜನಸಂಘ ಅಧಿಕಾರಕ್ಕೆ ಬರುತ್ತೆ. ಆ ಟೈಮ್ 1990ನಲ್ಲಿ ಸೋಮನಾಥನಿಂದ ಹಿಡಿದು ಅಯೋಧ್ಯೆಯಲ್ಲಿ ಮೋದಿ ಅವರು ಅಡ್ವಾಣಿಯ ಜೊತೆ ಯಾತ್ರೆಯನ್ನ ಮಾಡ್ತಾರೆ. ಆ ಟೈಮ್ ನಲ್ಲಿ ಅಡ್ವಾಣಿಯವರ ಜೊತೆ ತುಂಬಾ ಒಳ್ಳೆ ಒಡನಾಟವನ್ನ ಮೋದಿ ಬೆಳೆಸ್ಕೊಳ್ತಾರೆ. ಅದರ ನಂತರ 1998ರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಗುಜರಾತ್ ನಲ್ಲಿ. ಆ ಟೈಮ್ ನಲ್ಲಿ ಕೇಶುಭಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಗುಜರಾತಿಗೆ. 2001ರಲ್ಲಿ ಗುಜರಾತ್ ನಲ್ಲಿ ಭೂಕಂಪ ಉಂಟಾಗುತ್ತೆ. ಆ ಟೈಮ್ ನಲ್ಲಿ ಕೇಶುಭಾಯಿ ಅವರು ಸರಿಯಾಗಿ ಅದನ್ನ ಕಾರ್ಯನಿರ್ವಹಿಸಲಿಲ್ಲ ಅಂದ್ಬಿಟ್ಟು ಅವರಿಗೆ ಅನಾರೋಗ್ಯ ಕಾರಣದಿಂದ ಹಾಗೂ ಜೊತೆಗೆ ಅನಾರೋಗ್ಯ ಕಾರಣವೂ ಇತ್ತು. ಆದ ಕಾರಣದಿಂದ ನರೇಂದ್ರ ಮೋದಿ ಅವರಿಗೆ CM ಪಟ್ಟವನ್ನ ಕೊಡ್ತಾರೆ. कायदा थी स्थापित भारतना ಅವಾಗಿಂದ ಹಿಡಿದು ಸತತ 3 ಬಾರಿಗೆ ನರೇಂದ್ರ ಮೋದಿ ಅವರು CM ಆಗ್ತಾರೆ. ಅದೆಲ್ಲ ಆದ ನಂತರ UPA ಸರ್ಕಾರದ ಹಗರಣಗಳು, ಕರಪ್ಷನ್ಗಳು, ಸಾಕಷ್ಟು ಹಗರಣಗಳು ಹೊರಗಡೆ ಬರ್ತಾ ಇರುತ್ತೆ. ಜನರಿಗೆ ಬದಲಾವಣೆ ಬೇಯಿಸ್ತಾ ಇರ್ತಾರೆ. ಆ ಟೈಮ್ ನಲ್ಲಿ 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ईश्वर की शपथ लेता हूं कि मैं विधि द्वारा स्थापित ಸತತ 3 ಬಾರಿ ಪ್ರಧಾನಿಯಾಗಿ ಈ ದೇಶವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತಿಳ್ಕೊಂಡ್ರಲ್ಲ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯನ್ನ. ನೀವು ಪೂರ್ತಿ ವಿಚಾರವನ್ನ ತಿಳ್ಕೊಂಡಿಲ್ಲ ಅಂದ್ರೆ ಮೇನ್ ವಿಚಾರವನ್ನ ಮೇಲ್ಕಾಕಿ ಕೊಟ್ಟು ಹೋಗಿದ್ದೀವಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.